ಕಬೋರ್ಡ್ ಇಂದ ಇನ್ನೊಂದ್ ಸೀರೆ ತಗೊಳ್ಳೋಣ ಅಂತ ನೋಡಿದ್ರೆ ಲಾಕ್ ಮಾಡ್ಬಿಟ್ಟಿದ್ದಾರೆ. ಕೀ ಕೂಡ ನನ್ ರೂಮ್ ಅಲ್ಲಿ ಇರ್ಲಿಲ್ಲ. ಈ ಕೆಲ್ಸ ಯಾರು ಮಾಡಿದ್ರು? ಏನಮ್ಮ ಗಾಯತ್ರಿ, ಇಲ್ಲಿದ್ಯಾ? ಒಬ್ಳೆ ಏನ್ ಮಾಡ್ತಿದ್ಯಾ ಇಲ್ಲಿ? ಅಯ್ಯೋ, ಲಾಕರ್ ಕಿತ್ತರ ಇದೆ. ಇದ್ರ ಜೊತೆ ಆಟಾಡ್ತಿದ್ಯಾ? ಈ ಸೀರೆ ಯಾರ್ದು? ಯಾರಿಟ್ಟೋಗಿದ್ದಾರೆ ಇಲ್ಲಿ? ಸರಿ, ನಿಮ್ ದೊಡ್ಡಮ್ಮ ಕೇಕ್ ಕಟ್ ಮಾಡ್ತಿದ್ದಾರೆ. ವಿಶ್ ಮಾಡಿ ಕೇಕ್ ತಿನ್ಕೊಂಡ್ ಬರೋಣ, ಓಕೆನಾ? ಅಂದ್ರೆ ಮೋಮ್ ಸೀರೆನಾ ಈ ಗಾಯತ್ರಿ ತಗೊಂಡ್ಬಂದಿದ್ದಾಳ? ಬೀಗ ಸಿಗದೆ ರೂಮಿಂದ ಆಚೆ ಬಂದಿದ್ದಾರ? ಯಾಕೆ ಮಾತಾಡ್ತಿಲ್ಲ? ಆ ಕೆಲ್ಸ ಯಾರೂ ಮಾಡಲ್ಲ ಅತ್ತೆ. ಮಾಡಿದ್ರು ಹೇಳಲ್ಲ. ಹಾ, ಆಟ ಆಡಿಸ್ಬೇಕು ಅನ್ಕೊಂಡ್ರೇನು ಅತ್ತಿಗೆ? ಅದಕ್ಕಿದೇನಾ ಸಮಯ? ಅದು ನಮ್ ಮದ್ವೆ ದಿನ ಅಂತ. ಬಾಯ್ ಮುಚ್ಚೋ. ನೀನ್ ಆ ಕೆಲ್ಸ ಮಾಡಿದ್ದು? ಇಲ್ಲ ಇಲ್ಲ, ನಿಮ್ಮೇಲಾಣೆ ಮಾಮ್. ಅಲ್ಲಿ ಸೀರೆ ಎಲ್ಲಿದೆ ರೀ? ಪರಿಶೀಲಿಸಿ ನೋಡಿದ್ಮೇಲೆ ಗೊತ್ತಾಯ್ತು ಅದು ಕರ್ಟನ್ ಅಂತ. ಹಾ, ಕಿಟಕಿ ಕರ್ಟನು ಬಿಡೋದಿಲ್ವಾ ಅಕ್ಕ? ಹಾಗೆ ಬರ್ಬೇಕಿತ್ತ? ಏಯ್, ಇವಾಗ ಟೈಮ್ ಎಷ್ಟಾಯ್ತು? 5 ಆಗಿದೆ. ಏರ್ಪೋರ್ಟ್ಗೆ ಹೋಗಿ ಫ್ಲೈಟ್ ಹತ್ತೋ ಅಷ್ಟ್ರಲ್ಲಿ ಕತ್ಲಾಗ್ಬಿಡುತ್ತೆ. ಆಗ ಆ ಚಂದ್ರನ್ನ ನಾವು ಇಲ್ಲೇ ನೋಡ್ಬೋದಲ್ವೇನೋ? ಅಂದ್ರೆ ಫಾರಿನ್ ಹೋಗೋದು ವೇಸ್ಟ್ ಅಂತೀರಾ? ನಿನ್ ಯೋಚನೆ ತುಂಬಾ ಚೆನ್ನಾಗಿದೆ, ಆದ್ರೆ ಆ ವಿಷಯನ ಮಧ್ಯಾಹ್ನನೇ ಹೇಳ್ಬೇಕಿತ್ತು. ಆಗ್ಲೇ ಹೊರಟ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಸಿಂಗಾಪುರಲ್ಲಿ ಇಳ್ದು ಚಂದ್ರೋದಯ ದರ್ಶನ ಮುಗಿಸಿ ಬರ್ಬೋದಾಗಿತ್ತಲ್ವೋ? ಛೇ, ಏನ್ ಮಾಡೋದು ಮಾಮ್, ನನ್ ವೆಡ್ಡಿಂಗ್ ಡೇ ಅಲ್ವಾ, ಸೆಲೆಬ್ರೇಷನ್ ಮಾಡಲಿ ಮರ್ತೇ ಹೋದೆ. ಪರವಾಗಿಲ್ಲ ಬಿಡೋ, ಈಗ್ಲೂ ಕಾಲ ಮಿಂಚಿಲ್ಲ ಕಣೋ. ಎಲ್ರೂ ಆಚೆಗ್ ಬರ್ತಾರೆ. ನಮ್ಮಿಬ್ರಲ್ಲಿ ಯಾರಾದ್ರೊಬ್ರು ನೋಡಿದ್ರು ಕಣ್ ಮುಚ್ಚಿದಾಗ ಏನ್ ಕಾಣಿಸುತ್ತೆ ಅನ್ನೋದನ್ನ ಎಲ್ರ ಮುಂದೆ ಹೇಳಕ್ಕಾಗ್ದೇ ಇದ್ರು ಸೈಡ್ ಕರ್ದ್ಬಿಟ್ಟು ಹೇಳ್ಬೇಕು, ಸರಿನಾ? ಆದ್ರೆ ಪಕ್ಕಕ್ಕೆ ಹೋದ್ರೆ ಕೆಳಗ್ ಬಿದ್ದೋಗ್ತೀವಲ್ವಾ ಮಾಮ್? ಯಾಕೆ? ಕಣ್ ಮುಚ್ಕೊಂಡ್ ಹೋದ್ರೆ ಬೀಳೋದಿಲ್ವಾ? ಏಯ್, ಬುದ್ಧಿ ಇಲ್ದಿರೋನೆ. ಕಣ್ಣು ಮುಚ್ಚಿ ನಮ್ಗೇನ್ ಕಾಣುತ್ತೆ ಅಂತ ಗೊತ್ತಾದ್ಮೇಲೆ ಮತ್ತೆ ಕಣ್ ತೆರಿಬೇಕು. ಏನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಪಕ್ಕಕ್ ಹೋಗಿ ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಿದ್ದೀನಿ. ಗಾಟ್ ಇಟ್ ಮಾಮ್. ಬೇಗ ಕತ್ಲೆ ಆದ್ರೆ ಚೆನ್ನಾಗಿರುತ್ತೆ. ಕಣ್ ಮುಚ್ಕೊಂಡ್ರೆ ಆಗುತ್ತಲ್ಲ? ಕರ್ಮ, ಇವನೊಬ್ಬ ಬುದ್ಧಿ ಇಲ್ದಿರೋ. ಅಮ್ಮ, ಎಲ್ರೂ ಒಂದೇ ಜಾಗದಲ್ಲಿ ಇದ್ರೆ ಚಂದ್ರನ್ ಮೊದಲು ಯಾರು ನೋಡ್ತಾರಮ್ಮ?
ಯಾರ್ ನೋಡಿದ್ರು ಕಣ್ಮುಚ್ಚಿದ್ಮೇಲೆ ಏನ್ ಕಾಣಿಸುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ವಾ ವಿಶಾಲಾಕ್ಷಿ? ನೀನ್ ನೋಡಿದ್ರು ಹೇಳೋದಿಲ್ಲ. ಯಾಕೆ ಹಾಗೆ ಹೇಳಕ್ ಆಗದೆ ಇರೋಂಗಿರುತ್ತಾ? ಅದು ನಮ್ದೇ ಇರೋ ಹಾಗಿರುತ್ತಪ್ಪ. ದುರ್ಮಾರ್ಗಿಗಳ ದೃಷ್ಟಿಯನ್ನ ಬದಲಾಯಿಸೋದಕ್ಕೆ ಅಮ್ಮ ಮಾಡಿರುವಂತ ಉಪಾಯ ಇದು. ತುಂಬಾ ಚೆನ್ನಾಗಿದೆ. ಒಳ್ಳೇದು ಒಳ್ಳೇದು. ಗುರುಗಳು ಈ ತರ ಹೇಳಲ್ವಲ್ಲ ಮಾಮ್? ಎಲ್ಲ ಈ ಹುಡುಗಿಗೆ ಗೊತ್ತಿದೆ ಅನ್ನೋ ತರ ಮಾತಾಡ್ತಿದ್ದಾಳೆ. ಮಾತಲ್ಲೇ ಮೋಡಿ ಮಾಡಿ ಆಗ್ಲೇ ಚಂದ್ರ ಬಂದ್ ಹೊಟ್ಟೋದ ಅಂತ ಹೇಳ್ತಾಳೆ. ಅದು ಚಂದ್ರನೇ. ಹಾ? ನೋಡ್ದವ್ರು ಕಣ್ ಮುಚ್ಕೊಡಿ. ಅನ್ಕೊಂಡ್ ಹಾಗೆ ಎಲ್ಲ ನೋಡಿದ್ರು. ಸೋಂ ಸೋಮಾಯ ನಮಃ. ಓಂ ಸೋಮಾಯ ನಮಃ. ಶ್ರೀಂ ಶ್ರೀಂ ಸಂಸಹ ಚಂದ್ರಮಾಸೆ ನಮಃ. ಓಂ ಸೋಮಾಯ ನಮಃ. ಶ್ರೀಂ 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 ಸಹ. ಚಂದ್ರಮಾಸಾಯ ನಮಃ. ಚಂದ್ರಮಾಸೇ ನಮಃ. ಚಂದ್ರಮಾಸೆ ನಮಃ. ಶ್ವೇತಾಂಬರ ಶ್ವೇತಾ ವಿಭೂಷಣಾಚ್ಚ ಶ್ವೇತಾ ಧೂಯತೀರ್ ಧನುರ್ಧಾರೋ ತಿಹ್ವಾದ್ಭಾವ ಕಿರೀಟಮೈ ಪ್ರಸಾದಂ ವಿಧಾತು ದೇವಾ. ಮಾಮ್, ನಿಮ್ಗೇನಾದ್ರೂ ಕಾಣಿಸ್ತಾ? ಬ್ರೋ ನಿಂಗೆ? ಇಲ್ಲ. ನಾನ್ ಹೇಳ್ತಿರೋದು ಅದಲ್ಲ. ಏನ್ ಬೇಕಾದ್ರೂ ಸಾಧಿಸೋ ಶಕ್ತಿ ಇದೆ ಈ ವಿಶಾಲಾಕ್ಷಿಗೆ. ಈ ಹುಡುಗಿ ಜೊತೆ ಆಡೋದು ಅಂದ್ರೆ ಮಕ್ಕಳಾಟ ಅಲ್ಲ ಅಂತ ಹೇಳ್ತಿದ್ದೀನಿ. ಅದ್ ಹಾಗಲ್ಲ ಅತ್ತೆ. ಎಲ್ರು ನಾವು ಗೆದ್ರೆ ಹೀಗೆ ಅಂತ ಹೇಳಿದ್ರು. ಆದ್ರೆ ವಿಶಾಲಾಕ್ಷಿ ಗೆದ್ರೆ ಏನು ಅಂತ ಅವಳು ಹೇಳಲಿಲ್ಲ. ಸರಿಯಾಗಿ ಹೇಳ್ದೆ ಅಪ್ಪ. ಅಂದ್ರೆ ನಾವು ಸೋಲ್ತೀವಿ ಅಂತಾನ? ನೈನಿ ಸುಮನ ಬಗ್ಗೆ ಗೊತ್ತಿಲ್ಲ, ಆದ್ರೆ ನಮ್ಮ ಮಾಮ್ ಅಂತೂ ಆಟದಲ್ಲಿ ಕ್ವೀನು. ಹಾ, ಇದೇನಾದ್ರೂ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅನ್ಕೊಂಡಿದೀರಾ ರಜಾ?
ಇಷ್ಟ ಬಂದಂಗೆ ಕೈ ಕಾಲು ಹೊಡೆದು ಮುಂದೆ ಹೋಗಕ್ಕೆ ಕೌಡೆನ ಕುಲಕುಲ ಅಂತ ಕುಲುಕ್ಸಿದ್ರು ಏನ್ ಬೀಳತ್ತೆ ಅಂತ ಹೇಳಕ್ಕಾಗಲ್ಲ. ಚಿಕ್ಕ ವಯಸ್ಸಲ್ಲಿ ಅದೆಷ್ಟು ಸಲ ಆಡಿಲ್ಲ ಈ ಆಟನ. ಇದು ಪಗಡೆ ಆಟ ಅಲ್ವೇ, ಚೌಕಾಬಾರ. ಅದೇ ನಾನು ಹೇಳ್ತಿರೋದು. ದಮ್ಮಕ್ಕ ಸರ್ಕು, ನಿಮ್ಮ ಅಮ್ಮನ ಜೊತೆ ನಾನು ಆಟ ಆಡಿ 5 ನಿಮಿಷದಲ್ಲಿ ಅವಳನ್ನ ಸೋಲಿಸ್ತೀನಿ. ಒಳ್ಳೇದು. ಹುಷಾರು ಸುಮ್ನಾ. ನಾನ್ ಶುರು ಮಾಡ್ತೀನಿ, ಇಲ್ಲಿ ಕೊಡು. ವೇಟ್. ವಿಶಾಲಾಕ್ಷಿ ಗೆದ್ರೆ ಏನ್ ಮಾಡ್ಬೇಕು ಅಂತ ಹೇಳಿಲ್ಲ ಅವಳಿನ್ನು. ಬೇಡ್ಕೊಳಕ್ ಹೇಳಿ, ಅವಳಿಗೆ ಅಭ್ಯಾಸನೇ ಅಲ್ವಾ. ಹಲ್ಲುಜ್ಜಿದ್ದೀರಾ ಅಂತ ನೀಟಾಗಿ ಗೊತ್ತಾಗ್ತಿದೆ. ಇವಾಗ ಬಾಯಿ ಮುಚ್ಚಿ. ಹಲೋ, ಮಾಮ್ ಟ್ಯಾಲೆಂಟ್ ಬಗ್ಗೆ ನಿನಗೆ ಗೊತ್ತಿಲ್ಲ. ಸುಮ್ನಿರ್ರಿ. ಅಷ್ಟಿದ್ರೆ ಆಡಿ ವಿಶಾಲಾಕ್ಷಿನ ಸೋಲಿಸ್ಲಿ. ಏ ಸುಮ್ಮಿ, ಇನ್ನು ಅಲ್ಲೇ ಕೂತಿದ್ಯಲ್ಲೇ, ಊಟ ಏನು ಹಾಕಲ್ಲ. ಹೇಳು. ನಾನು ಆಡ್ತೀನಿ, ಅವಳನ್ನ ಸೋಲಿಸ್ತೀನಿ. ಸುಮನಮ್ಮಂಗೆ ಅಷ್ಟು ನಂಬಿಕೆ ಇರ್ಬೇಕಾದ್ರೆ ನಮ್ಮ ಅಕ್ಕಂಗೆ ಯಾಕೆ ಇರಬಾರ್ದು? ಏಯ್, ಏನೇ ಸಿಗ್ನಲ್ಲ? ಅಯ್ಯೋ ರಾಮ, ಬೇರೇನು ಅನ್ಕೋಬಿಡಿ ಅತ್ತೆ. ಆಡ್ತಿರೋ ಇಲ್ವೋ ಅಂತ ಹಾಕಿ ಕೇಳ್ದೆ. ಖಂಡಿತ ಆಡ್ತೀನಿ. ನನಗ್ ಬೇಕಾಗಿರೋ ವಿಷಯನ ತಿಳ್ಕೋತೀನಿ. ಮೊದ್ಲು ನೀನು ಸುಮನನ್ನ ಆಡಕ್ ಬಿಡು. ಸುಮನ, ನೀ ಗೆದ್ರೆ ಡಿಫ್ರೆಂಟ್ ಆಗಿ ಕೇಳ್ತೀನಿ ಎಂದೆ. ಏನದು? ನನ್ ಹೊಟ್ಟೆಲಿರೋ ಮಗುನ ನೀವೆಲ್ರೂ ನೋಡಿದ್ರಿ, ಆದ್ರೆ ನನಗ್ ಹೇಳಿಲ್ಲ. ಹೇಳಿದ್ರೆ ಪ್ರಾಣಕ್ಕಪಾಯ ಅಂತ ಸ್ವಾಮೀಜಿ ಹೇಳಿದ್ರಲ್ವ ಸುಮನ? ನೀವ್ಯಾರು ಹೇಳ್ಬೇಡಿ ಬಾವಾ. ನಾನಿವತ್ ಗೆದ್ರೆ ಆ ವಿಷಯನ ವಿಶಾಲಾಕ್ಷಿ ಹೇಳಲೇಬೇಕು, ಹೇಳ್ಬಿಟ್ ಸಾಯ್ಬೇಕು. ಸುಮನ, ಏನ್ ಮಾತಾಡ್ತಿದ್ಯಾ? ಮಾತೆಲ್ಲ ಬಿಡಕ್ಕ, ಒಪ್ಪಂದ. ಆಟದಲ್ಲಿ ಗೆದ್ರೆ ಮಾತ್ ತಪ್ಪಾರ್ದು ಅನ್ನೋ ಒಪ್ಪಂದ. ಏಯ್ ಎದಳೆ, ನಿನ್ ಖುಷಿಗೋಸ್ಕರ ಆ ಹುಡುಗಿ ಜೀವ ತೆಗಿತೀಯಾ? ಸರಿ, ಚಾಲೆಂಜು ಬೇಡ, ಯಾವ ಆಟನೂ ಬೇಡ. ವಿಶಾಲಾಕ್ಷಿ, ನೀನ್ ಎದ್ದೇಳಮ್ಮ. ಅಪ್ಪ, ಇನ್ನ ಆಟ ಶುರುನೇ ಮಾಡಿಲ್ಲ. ನಿನ್ ಪ್ರಾಣನೇ ಪಣಕ್ಕಿಟ್ಟಿದ್ದಾಳೆ ನನ್ ತಂಗಿ. ಅವಳ ಸ್ವಾರ್ಥಕ್ಕೋಸ್ಕರ, ಅವಳ ಸಂತೋಷಕ್ಕೋಸ್ಕರ ನಿನ್ನನ್ ಬಲಿ ತಗೋತಾಳೆ ಅಂದ್ರೆ ಕೇಳಕ್ಕೆ ತುಂಬಾ ಭಯ ಆಗ್ತಿದ್ಯಮ್ಮ. ನನ್ ಮಾತ್ ಕೇಳು, ಈಗ ಎದ್ದೇಳಮ್ಮ. ಹೀಗಾದ್ರೆ ಯೂಸ್ ಇಲ್ಲ ಬಿಡಿ. ಆಚೆ ಚಪ್ಲಿ ಇದೆ. ನೈನಿ, ಒಂದ್ ನಿಮಿಷ ಇರು. ಗಾಯತ್ರಿನ ನಿನ್ ಮಡ್ಲಲ್ಲಿ ಕೂರಿಸ್ಕೊಂಡು ಕವಡೆ ಹಾಕು. ಆಗ್ ಬರ್ತಾಳ? ನಮ್ಮಮ್ಮಂದು ಲಕ್ಕಿ ಹ್ಯಾಂಡ್ ಮಾಮ್.
ಅಮ್ಮನ ಅಮ್ಮ ಅಂದ್ರೆ ಬಂಗಾರ ಕೂಸು ಮುದ್ದು ಪುಟಾಣಿ ನಮ್ಮನೆ ಗೌರಿ ಗಾಯತ್ರಿ ಅಂತ ಅರ್ಥ. ಗಾಯತ್ರಿ ಕವಡೆ ಮುಟ್ಟಮ್ಮ. ಓಂ ನಮ ಶಿವಾಯ. ವಿಶಾಲಾಕ್ಷಿ ಈಶ್ವರನ್ ಜಪ ಮಾಡಿ ಕವಡೆ ಹಾಕಿದ್ಲು. ನಾನು ವಿಶಾಲಾಕ್ಷಿ ತಾಯಿನ ಬೇಡ್ಕೊಂಡು ಕೋರ್ಕೊಂಡು ಕವಡೆ ಹಾಕ್ತೀನಿ. ನೈನಿ ನಿಂತರನೇ ನಮ್ಮಮ್ಮನೂ ಅಮ್ಮನವರ ಪರಮ ಭಕ್ತೆ. ಮಗು ನಿನ್ ಮಡ್ಲಲ್ಲಿದ್ರೆ ಸಾಕ್ಷಾತ್ ಆ ಅಮ್ಮನವರೇ ಬಂದಾಡಿದ್ರು ಸೋತೋಗ್ಬಿಡ್ತಾರೆ. ನಿಜಾನೇ ಅಪ್ಪ. ಏನಮ್ಮ? ನಿನ್ ಮನ್ಸಲ್ಲಿ ಅನ್ಕೊಂಡಿದ್ದೆ ನಿಜ. ವಿಶ್ ಮನ್ಸಲ್ಲಿ ಅನ್ಕೊಂಡಿದ್ದು ನಿನಗೆ ಹೇಗೆ ಗೊತ್ತಾಗತ್ತೆ? ನಡೆಯೋದ್ ಕೂಡ ಅದೇ ಅಂತ ಅನ್ಸುತ್ತೆ. ಮೊದ್ಲು ಕವಡೆ ಹಾಕು. ಜೈ ವಿಶಾಲಾಕ್ಷಮ್ಮ ತಾಯಿ. ಎಂಟು. ಆಗಲ್ವಾ ಮತ್ತೆ? ಹೌದು ಹಸಿನಿ, ತುಂಬಾ ಪುಣ್ಯ ಮಾಡಿದ್ರು ಕೂಡ ಅಮ್ಮನ್ ಕಾಲ್ ಮುಟ್ಟೋದಕ್ಕೆ ಸಾಧ್ಯ ಆಗಲ್ಲ. ಚಿಚಿ, ಎಲ್ಲೆಲ್ಲಿ ಹೋಗಿದ್ಲೋ ಏನೋ ಆ ಚಪ್ಲಿನ ನಾವು ಮುಟ್ಟೋ ಹಾಗಾಯ್ತು. ಹೊಸ್ಲಿಂದ ಆಚೆ ಇರ್ಬೇಕಾಗಿರೋದನ್ನ ಮನೆ ಒಳಗ್ ಬರೋ ಹಾಗೆ ಮಾಡಿದ್ದು ನೀವು. ಏನೋ ನಾವಾ? ತಂದಿದ್ ನಾನತ್ತೆ, ಆದ್ರೆ ನೀವ್ ಸೋತಿದ್ರಿಂದ ಅಲ್ವಾ ಇಷ್ಟೆಲ್ಲ ಆಗಿದ್ದು. ಆಟದಲ್ಲಿ ಎಕ್ಸ್ಪರ್ಟ್ ಆಗಿರೋ ಅತ್ತಿಗೆ ಸೋತ್ ಹೋದ್ರು, ಆದ್ರೆ ನೈನೇ ವಿಶಾಲಾಕ್ಷನ ಅದ್ ಹೇಗ್ ಸೋಲ್ಸೋದ್ಲೋ ಏನೋ. ನನಗ್ ಮೋಡಿ ಮಾಡ್ಬಿಟ್ಲು ಅಮ್ಮ. ಅವಳು ಆಡೋದನ್ನ ನೋಡ್ತಾ ನಾನು ನನ್ನಾಟನೇ ನನ್ ಮರ್ತು ಕೈಯಲ್ಲಿದ್ದ ಕವಡೆಗಳು ನಾನ್ ಅನ್ಕೊಂಡಿದ್ ಸಂಖ್ಯೆಗಳನ್ನ ಬರ್ದೇ ಇರೋ ಹಾಗೆ ಮಾಡ್ತು. ಆ ಅವಕಾಶನ ಅಮ್ಮ ಆಟದಲ್ಲಿ ಉಪಯೋಗಿಸ್ಕೊಂಡ್ಲು. ಹೌದಮ್ಮ, ನೀನ್ ಆಡೋದಕ್ಕಿಂತ ನಾನ್ ಹೇಗ್ ಆಡ್ತೀನಿ ಅಂತ ನೋಡೋದ್ರಲ್ಲೇ ಮುಳುಗೋಗಿದ್ದೆ. ಆಗ ನಿನ್ ಏಕಾಗ್ರತೆನ ಕಳ್ಕೊಂಡಿದ್ದನ್ನ ನನ್ ಗಮನಿಸ್ದೆ. ವಿಶಾಲಾಕ್ಷಮ್ಮನ್ ದಯೆಯಿಂದ ನಾನ್ ಆಟ ಗೆದ್ದೆ. ಯುಕ್ತಿಗಿಂತ ಭಕ್ತಿ ದೊಡ್ಡದು ಅಂತ ಗಾಯತ್ರಿ ಹೇಳ್ತಿದ್ಲು.
ಯಾವ ಗಾಯತ್ರಿ? ಈ ಮಗುಗ್ ಮಾತ್ ಬಂದಿಲ್ವಲ್ಲ? ನನ್ ಭಕ್ತರಲ್ಲೊಬ್ರು ಗಾಯತ್ರಿ ಅಂತಾನೂ ಇದಾರೆ ಬಿಡು. ಏಯ್, ಅಷ್ಟು ಸುಲಭವಾಗಿ ರಾಜಿ ಆಗ್ಬಾರ್ದು ಕಣೋ. ಕರುಣೆ ಅನ್ನೋದು ನಯನಿಗೆ ಹೇಗೆ ಪ್ಲಸ್ ಪಾಯಿಂಟು, ಅಹಂಕಾರ ನಮ್ಗೆ ಆಕ್ಸಿಜನ್ ಕಣೋ. ಹೋಗಿ ಸುಮನನ್ ಕರ್ಕೊಂಡ್ ಬಾ. ಯಾಕೆ ಕರಿಬೇಕು ಮಾಮ್? ಸುಮನನ್ನ ನಮ್ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಅವ್ರ ಅಕ್ಕನ ಕಡೆ ಬೆರಳು ತೋರ್ಸಿದ್ರೆ ಸಾಕು, ಅಡ್ಗೆ ಮನೇಲಿ ಬೆಂಕಿ ಉರಿಯತ್ತಲ್ಲ ಅದಕ್ಕಿಂತ ಜಾಸ್ತಿನೇ ಹೊತ್ತಿ ಉರಿತಾಳೆ. ಮಗು ಹುಟ್ಟೋಕ್ ಮೊದ್ಲೇ ಕೆಟ್ಟ ವಿದ್ಯೆನೆಲ್ಲ ಸುಮನಾಗ್ ಹೇಳ್ಕೊಡ್ಬೇಕು ಅಂತ ಇದ್ದೀರಾ ಮಾಮ್? ನಯನಿಗೆ ಭಕ್ತಿ ಎಷ್ಟಿದೆಯೋ ನಾವು ಬದುಕ್ಬೇಕು ಅಂದ್ರೆ ಅದಕ್ಕಿಂತ ಜಾಸ್ತಿ ಬುದ್ಧಿ ಇರಬೇಕು. ನಡಿ, ಈ ತಿಲೋತ್ತಮ ಅಂದ್ರೆ ಏನು ಅಂತ ಅರ್ಥ ಮಾಡ್ಸೋಣ ಬಾ. ಇವ್ರನ್ನ ಹೀಗೆ ಬಿಟ್ರೆ ಊಟದೆಲೆನ್ ಕೂಡ ಇಬ್ರು ತಿಂದು ಇಲ್ಲೇ ಮಲ್ಕೋತಾರೆ ಅಷ್ಟೇ. ಇನ್ನೊಂದು ತುತ್ತು ತಿನ್ನೋದ್ರೊಳಗೆ ಮಣ್ಣು ಬಿದ್ದು ಎಲ್ಲ ಹಾಳಾಗೋಗುತ್ತೆ. ಆತ್ಮದ ಪರಮಾತ್ಮ ನೀನೆ, ಸೃಷ್ಟಿ ನೀನೆ, ದೃಷ್ಟಿ ನೀನೆ, ಸಕಲ ಲೋಕದ ಶಕ್ತಿ ನೀನೆ. ಅರಿಶಿನ ಕುಂಕುಮ ಭಾಗ್ಯವ ನೀಡೋ ನಿಜ ಮುತ್ತೈದೆಯು ನೀನಮ್ಮ, ಜಗವ ರಕ್ಷಿಸೋ ಅಪಾರ ಕೀರ್ತಿಯು ನಿನದಮ್ಮ. ವರವೋ ಶಾಪವೋ ಜಗದೋದ್ಧಾರಕ್ಕೆ ಕರುಣಿಸು ತಾಯಿ ನೀನಮ್ಮ, ಕತ್ತಲ ಕಳೆದು ದಾರಿಯ ತೋರೋ ಬೆಳಕಮ್ಮ. ಮೂರು ಕಂಗಳ ಭೈರವಿ ಮಾತೆ ನೋವುಗಳೆಲ್ಲ ಸಂಹರಿಸಿ, ಶೋಕ ತುಂಬಿದ ಮನದಲ್ಲಿ ಇಂದು ದೈವಿ ರೂಪದಲ್ಲಿ ನೀನೆಲೆಸು. ಅಮ್ಮ ನೀನೆ, ಆತ್ಮ ನೀನೆ, ಡಮ್ಮೋ ಡಮ್ಮ ಪರಮಾತ್ಮ ಹೇಗಿದೆ? ಒಬ್ರಿಗೊಬ್ರು ತಿನ್ನಿಸ್ಲೇಬೇಕಲ್ವಾ? ಆ ರೀತಿ ತಿನ್ನೋದ್ರಿಂದ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ನನ್ ಗಂಡನೂ ಇದ ನೋಡಿ, ಹಸು ಎಮ್ಮೆ ತರ ಆ ಕಡೆಯಿಂದ ಈ ಕಡೆ ತಿರುಗ್ತಾ ಇರ್ತಾರೆ. ಆದ್ರೆ ಒಂದಿನಾನು ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಲಿಲ್ಲ. ಬಿಸ್ಕೆಟ್ ಕೂಡ ನನ್ನ ಜೊತೆ ಶೇರ್ ಮಾಡಿಲ್ಲ ಅವರು. ಪಚ ಪಚ ಅಂತ ಸೌಂಡ್ ಮಾಡ್ಕೊಂಡು ತಿಂತಾರೆ ಹೊರತು ಪಕ್ಕದಲ್ಲೇ ಇರೋ ಹೆಂಡತಿ ಕೂಡ ಕೊಡಲ್ಲ ಅವರು. ಬಿಸಿ ಇರ್ತಾನೆ ಬಿಡಮ್ಮ. ನಮ್ಮ ಅತ್ತೆ ಹಿಂದೆ ಓಡಾಡ್ಕೊಂಡ ಇವತ್ತು ಅದ್ ಎಲ್ ತಿರ್ಗಾಕ್ ಹೋಗಿದಾರೋ. ಮೇಲಿಂದ ಬಿದ್ದ ಮಣ್ಣು ಕೆಳಗ್ ಬೀಳಲ್ವಾ? ಬೀಳುತ್ತೆ, ಆದ್ರೆ ಕೆಳಗಲ್ಲ, ಮೇಲೆ. ಅಂದ್ರೆ
ಏಯ್ ನಮ್ಮೇಲೆ ಯಾಕೆ ಹಾಕ್ದೆ? ಹೇಳದ್ನಲ್ಲ ಕೆಳಗ್ ಬೀಳಲ್ಲ ಮೇಲ್ ಬೀಳುತ್ತೆ ಅಂತ. ಛೀ! ನಿಮ್ ಬಾಯಿಗ್ ಮಣ್ಣು ಹಾಕ ಅಂದ್ರೆ ಇದೇ ಏನೋ. ಏಯ್ ತಲೆ ಮೇಲೆ ಸೀರೆ ಮೇಲೆ ಮಣ್ಣು ಬಿತ್ತು. ಛೇ, ಇವಾಗ ಮತ್ತೆ ಸ್ನಾನ ಮಾಡ್ಬೇಕು. ಆ? ನಿಮ್ ಮಣ್ಣಲ್ಲಿ ನೀವೇ ಮುಳುಗ್ತೀರವಲ್ಲಭ. ಇಲ್ಲಿ ಜಾಡಿಸ್ಕೋಬೇಡಿ, ಹೊರಗಡೆ ಹೋಗಿ ಅತ್ಗೆ. ಏಯ್ ಬಾರೋ. ಏನೇ ನೋಡ್ತಿದ್ಯಾ, ಹೋಗೋ. ವಿಶಾಲಾಕ್ಷಿ, ನಿನ್ ಮಾತನ್ ಕೇಳೋರು ಚೆನ್ನಾಗಿರ್ತಾರಮ್ಮ. ಕೇಳ್ದೆ ಇರೋ ನಮ್ಮ ಅತ್ತೆ ಅಂತವ್ರು ಈ ತರ ಮಣ್ಣು ಜಾಡಿಸ್ಕೊತಾ ಇರ್ಬೇಕು. ಅಮ್ಮ, ಇವತ್ತು ನೀನು ಮತ್ತೆ ಅಪ್ಪ ಒಟ್ಟಿಗೆ ಊಟ ಮಾಡ್ದಾಗೆ ಶುಕ್ಲ ಪಕ್ಷ ಷಷ್ಠಿ ದಿನ ಅಪ್ಪ ಮತ್ತೆ ನೀನು ಮಂಗಳ ಗೌರಿ ವ್ರತ ಮಾಡಬೇಕು. ನೀನ್ ಹೇಳಿದ್ಮೇಲೆ ಮಾಡ್ದೇ ಇರ್ತಾಳ? ನೀವು ಒಂದ್ ವೇಳೆ ಇಲ್ದೇ ಇದ್ರು ಮಾಡ್ಬೇಕು ಅಪ್ಪ. ಸ್ಮಶಾನಕ್ಕಿಂತ ಪವಿತ್ರ ಸ್ಥಳ ಇಲ್ಲ ಅಂತ ಅಮ್ಮ ಹೇಳ್ತಿದ್ದಾರೆ. ಇವಾಗ ಅರ್ಥ ಆಯ್ತು. ಯಾರು ಭಯ ಪಟ್ಕೋಬೇಡಿ. ನೀವ್ ಹಿಂಗೆ ಕೇಳ್ತಿದ್ರೆ ವಿಶಾಲಾಕ್ಷಿ ಇದ್ದಿದ್ದನ್ನ ಇದ್ದಂಗೆ ಹೇಳ್ಬೇಕಾಗತ್ತೆ. ಮೊದಲು ಈ ಪೂಜೆ ಬಗ್ಗೆ ತಿಳ್ಕೊಳ್ಳೋಣ. ಕೆಲವೊಂದು ವಿಷಯ ನೇರವಾಗಿ ಹೇಳಿದ್ರೆ ಕಷ್ಟ ಆಗುತ್ತೆ ಅಂತ ಸುತ್ತಿ ಬೆಳೆಸಿ ಹೇಳ್ಬೇಕಾಗುತ್ತೆ ಚಿಕ್ಕಪ್ಪ. ಒಳ್ಳೇದು ಪುಟ್ಟಿ, ಏನ್ ಮಾಡ್ತೀಯಾ ನೋಡ್ತೀವಿ. ನಂದೀಶ, ಪಾಶಾನ ಕೆಳಗಿಳಿಸು, ಅದೇ ದಾರಿ ತೋರಿಸುತ್ತೆ. ಚಿತ್ತ ಮಾತೆ. ಡಮ್ಮೋ ಡಮ್ಮ. ಅಂಬಾ ಶಿವಶಂಭೋ.
ಇನ್ನೂ ಏನಾದ್ರೂ ಹೇಳ್ತೀಯಾ? ನಂದೀಶ ಮಾತೆ ವಿಪ್ರಯೋಜ್ವಲ ಪ್ರಾಭವ ರುದ್ರ ಸಂಭ್ರಮ ಪ್ರಭಾವಿದ್ರುಮರುದ್ರ ಶುಭ್ರೂ ವೀಕ್ಷಣ ವಿಭ್ರ ಇದೇನಿದು? ಅಲ್ಲಿ ಹೂವು ಹಾಕ್ತಾ ಇದ್ರೆ ಇಲ್ಲಿ ವಿಶ್ ಮೇಲ್ ಬೀಳ್ತಾ ಇದೆಯಲ್ಲ, ಅರ್ಥ ಏನು ಅಂತ ಗೊತ್ತಾ? ವಿಶಾಲ್ ಸತ್ತು ಹೋಗ್ತಾನೆ ಅಂತ. ಅತ್ತೆ, ಏನ್ ಮಾತಾಡ್ತಿದ್ದೀರಾ ನೀವು? ಸಿಟ್ ಮಾಡ್ಕೋಬೇಡ ನೈನಿ. ಹೂವನ್ನ ಮೈ ಮೇಲೆ ಯಾವಾಗ ಹಾಕ್ತಾರೆ? ಚಿಕ್ಕಿ, ಹಾಲ್ ತಗೊಂಡ್ ಬರ್ತೀರಾ ಪ್ಲೀಸ್? ಮಾಮ್, ಸುಮನ ಹಾಲೆಲ್ಲ ಇದ್ದಾಳಲ್ಲ ಮಾಮ್. ಏನಾದ್ರೂ ಮಾಡ್ಬೇಕಿತ್ತಾ? ಕೂತ್ಕೋ ಅಮ್ಮ. ಯಾಕೆ ಎದ್ದೇಳ್ತೀಯ? ಬಸ್ರಿ ಹೆಂಗ್ಸಿಗೆ ಕೆಲ್ಸ ಎಲ್ಲ ಹೇಳ್ತಾರ ಹೇಳು? ಅತ್ತಿಗೆ ತರಕಾರಿ ತಂದಿರೋ ಹಾಗಿದೆಯಲ್ಲ, ಹಾಲ್ ತಗೋ ಸುಮಿ. ನೀನ್ಯಾಕೆ ತರಕೋದಕ್ಕ? ಕೆಲಸದವ್ರಿಗೆ ಹೇಳಿದ್ರೆ ಅವರೇ ತರ್ತಿದ್ರಪ್ಪ. ಬರ್ಬೇಕಾದ್ರೆ ನಾಟಿ ಕೊತ್ತಂಬರಿ ಸೊಪ್ಪು ಸಿಕ್ತು. ತಿಂದ್ರೆ ದೇಹಕ್ಕೆ ತುಂಬಾ ಒಳ್ಳೇದು. ಬಸ್ರಿ ಹೆಂಗಸರು ಇದ್ರ ಸ್ಮೆಲ್ ನೋಡಿದ್ರೆ ನಾರ್ಮಲ್ ಡೆಲಿವರಿ ಆಗೋ ಅವಕಾಶ ಜಾಸ್ತಿ ಅಂತೆ. ಲಾಸ್ಟ್ ಟೈಮೇ ಸಿಸೇರಿಯನ್ ಆಗಿತ್ತು. ಇವಾಗ ನಾರ್ಮಲ್ ಡೆಲಿವರಿ ಆಗೋದು ಆಲ್ಮೋಸ್ಟ್ ಅಸಾಧ್ಯನೇ. ನೀವ್ ಯಾವಾಗ್ಲೂ ಹೀಗೆ ಹೇಳ್ತಿರ್ತೀರಾ. ನನಗ್ ಒಳ್ಳೇದಾಗತ್ತೆ ಅಂದ್ರೆ ನೀವ್ ಅದನ್ ಸಹಿಸಲ್ವಲ್ಲ? ಸುಮನ, ಐದ್ ದಿನ ಕಳೆದ್ರೆ ಹೆರಿಗೆ ನೋವು ಬರುತ್ತೆ. ಅಲ್ಲಿವರೆಗೂ ಸ್ವಲ್ಪ ತಡ್ಕೋ. ನಾವ್ ಪಟ್ಟಿದ್ ಕಷ್ಟನೇ ಸಾಕು, ಜೊತೆಗ್ ನೋವು ಅನ್ಭವಿಸ್ಲಿ ಅಂತ ಹೀಗ್ ಹೇಳ್ತಿದ್ಯಾ? ನೈನಿ, ಕೇಳ್ದೇ ಇರೋರ್ಗೆ ಹೇಳ್ಬಾರ್ದು. ನಿಮ್ ಹೆಂಡತಿಗ್ ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಿ. ಏನ್ ಮಾಡ್ತಿದ್ಯಾ? ಆ ಮಾತನ್ನ ನಾನ್ ಕೇಳ್ಬೇಕು, ಅದಕ್ಕೆ ನೀನ್ ಉತ್ತರ ಕೊಡ್ಬೇಕು. ಕೈ ತೆಗಿ. ಆ ಥರ ಹೇಳ್ಬೇಡಿ ಚಿಕ್ಕ ಮಾತೆ. ನಿಜ ಹೇಳ್ಬೇಕು ಅಂದ್ರೆ ಆ ಕೈಯನ್ನ ಭುಜದವರೆಗೂ ಎತ್ಬಿಡಬಹುದು ಮಾತೆ. ಏಯ್, ಮಧ್ಯದಲ್ಲಿ ನಿಂದೇನ್ರಯ್ಯ? ಅಲ್ಲ, ಸುಮ್ಮನ ಗಾರಮಾಗಿರೋದಕ್ಕೆ ಬಿಡಲ್ವಲ್ಲ? ಅಯ್ಯ, ಕೊತ್ತಂಬರಿ ಸೊಪ್ಪು ವಾಸನೆ ನೋಡೋದಕ್ಕೂ ಬಿಡಲ್ವಾ? ಇವಾಗ ಹೀಗ್ ಮಾಡೋದು ಒಳ್ಳೇದಲ್ಲವಲ್ಲ ಭಾ. ಏನಾಗತ್ತೆ? ಅವಳಿಗೆ ಹೆರಿಗೆ ಆಗತ್ತೆ.